ಡಾಕ್ಟರ್ ಹತ್ರ ಮಾತಾಡಿದೆ. ಅವರು ಹೆಲ್ತ್ ಏನು ಇಶ್ಯೂ ಇಲ್ಲ, ಚೆನ್ನಾಗಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ನಿಮ್ಮ ಬಾಡಿ ಸ್ವಲ್ಪ ವೀಕ್ ಆಗಿದೆ ಅಂತ ಹೇಳಿದರು. ಹಾಗಾಗಿ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕಂತೆ. ಯಾಕಪ್ಪ ತ್ರಿಶೂಲ್ ಆ ಕಡೆ ತಿರ್ಕೊಂಡ್ಬಿಟ್ಟಿದ್ಯಾ? ಇಲ್ಲಿ ನೋಡು. ಇದಿರೋ ಡಾಕ್ಟರ್ ಏನಂದ್ರು? ಎಲ್ರ ಮುಂದೆ ಹೇಳ್ಬಿಟ್ರಾ? ನೀನ್ ಪ್ರೆಗ್ನೆಂಟ್ ಅಂದ್ರು. ನಾನ್ ಪ್ರೆಗ್ನೆಂಟಾ? ಅದೇ ಡಾಕ್ಟ್ರು ನೀನು ಪ್ರೆಗ್ನೆಂಟು ಅಂತ ಕನ್ಫರ್ಮ್ ಮಾಡಿ ಹೋಗಿದ್ದಾರೆ. ಅದೇ ನೋಡು, ನೀನು ಒಂದು ಸ್ವಲ್ಪ ವೀಕ್ ಆಗಿದೆಯಾ, ಅದಕ್ಕೋಸ್ಕರ ಅವರು ಮಾತ್ರ ಎಲ್ಲ ಬರ್ಕೊಟ್ಟಿದೆ. ಆದರೆ ಮಗು ಮಾತ್ರ ತುಂಬ ಸೇಫ್ ಆಗಿ ಸ್ಟ್ರಾಂಗ್ ಆಗಿ ಆರೋಗ್ಯವಾಗಿದೆಯಂತೆ. ವಾವ್, ಸೂಪರ್ ಗುರು ನೀನು. ಅದ್ಭುತ, ಅಮೋಘ. ಡಾಕ್ಟರ್ ಬಂದು ನನ್ನ ಚೆಕ್ ಮಾಡಿದ ತಕ್ಷಣ ನನ್ನ ಹೊಟ್ಟೆಲ್ ಮಗು ಇದೆ ಅಂತ ಎಲ್ರೂ ನಂಬೋ ಹಾಗೆ ಮಾಡಿದ್ಯಲ್ಲ. ಏನ್ ಗುರು ನೀನು? ಯಪ್ಪ, ಎಲ್ರೂ ನಿನ್ ನಾಟಕಕ್ಕೆ ಅಡ್ಜಸ್ಟ್ ಆಗೋ ತರ ಮಾಡ್ಕೊಂಡ್ಬಿಡ್ತೀಯ ಅಲ್ವಾ? ಸೂಪರ್ ಸೂಪರ್ ನೀನು. ಮನೇಲಿರೋರು, ಮನೆಗ್ ಬರೋ ಡಾಕ್ಟ್ರು, ನೆಂಟ್ರು ಎಲ್ರೂ ನಿನ್ ತಾಳಕ್ ತಕ್ಕನಂಗೆ ಕುಣಿತಾರಲ್ವಾ? ನೀನು ಇಲ್ಲಿರ್ಬೇಕಾದವನಲ್ಲ, ಎಲ್ಲೋ ಇರ್ಬೇಕಾಗಿತ್ತು. ಸದ್ಯಕ್ಕೆ ಹೋಟೆಲ್ ಮಗು ಇಲ್ಲ, ಆದ್ರೆ ಮನೆಯವ್ರಿಗೋಸ್ಕರ ನನ್ ಹೇಗ್ ನಡಿಬೇಕು? ಬಸ್ರಿ ಅಂತ ಮುಖದಲ್ಲಿ ಸುಸ್ತಿಟ್ಕೊಂಡು ಅಯ್ಯೋ ಅಪ್ಪ ಅಮ್ಮ ಅಂತ ನಡಿಬೇಕಾ? ಅಲ್ಲ, ನನ್ಗೆ ಈ ಥರ ಎಲ್ಲ ಆ್ಯಕ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ. ನಿನಗೆ ಗೊತ್ತಿದ್ರೆ ಹೇಳ್ಕೊಡು, ಹಾಗೆ ಮಾಡ್ತೀನಿ. ನೀನು ಬಸರಿ ಅಂತ ಅವ್ರು ಸುಳ್ಳು ಹೇಳಿ ಅಂತ ನೀನೇನಾದ್ರೂ ಅವ್ರಿಗೆ ಹೇಳ್ಕೊಟ್ಯಾ? ನಾನು ಯಾಕೆ ಹಂಗೆ ಹೇಳ್ಕೊಡ್ಲೆ? ಅವ್ರು ಬಂದ್ರು, ಸೀರಿಯಸ್ ಆಗಿ ನನ್ನ ಚೆಕ್ ಮಾಡಿದ್ರು, ಆಮೇಲೆ ಸೀರಿಯಸ್ ಆಗಿ ಹೊರಟೋದ್ರು ಅಷ್ಟೇ. ಹಾಗಾದ್ರೆ ಇವಳು ಹೇಳಿಲ್ವಾ? ಅಂದ್ರೆ ಇವಳು ನಿಜವಾಗ್ಲೂ ಬಸರಿನ? ಹೇ, ಎಲ್ಲ ನೀನ್ ಸೆಟಪ್ ಮಾಡಿರ್ತೀಯ ಬಿಡು, ನೀನೇ ಹೇಳ್ಕೊಟ್ಟಿರ್ತೀಯ ಅಲ್ವಾ? ಏನು ಮಾತಾಡಬೇಕು ಅಂದ್ರಲ್ಲ, ಏನು ಹೇಳಿ ಸರ್? ಡಾಕ್ಟರ್, ಆ್ಯಕ್ಚುಲಿ ಶಿವಾನಿ ನಿಜವಾಗ್ಲೂ ಪ್ರೆಗ್ನೆಂಟಾ? ಏನ್ ಸರ್ ಈಗ ಮಾತಾಡ್ತಿದ್ದೀರಾ? ನನ್ನ ಸೊಸೆ ಪ್ರೆಗ್ನೆಂಟು, ಬಂದು ಚೆಕ್ ಮಾಡಿ ಹೋಗಿ ಅಂತ ಫೋನ್ ಮಾಡಿ ಕರೆಸಿ ಈಗ ಪ್ರೆಗ್ನೆಂಟಾ ಅಂತ ಕೇಳ್ತಾ ಇದ್ದೀರಾ? ಓಹ್, ಐ ಆಮ್ ಸಾರಿ. ಆ್ಯಕ್ಚುಲಿ ನಾನು ಶಿವಾನಿಗೆ ನಿಜಕ್ಕೂ ಏನಾದರೂ ಪ್ರಾಬ್ಲಮ್ ಅಂತ ಕೇಳೋದಕ್ಕೆ ಬಂದು ಬಾಯಿ ತಪ್ಪಿ ನಿಜಕ್ಕೂ ಪ್ರೆಗ್ನೆಂಟ್ ಅಂತ ಕೇಳ್ಬಿಟ್ಟೆ. ಐ ಆಮ್ ಸಾರಿ. ಓ, ಮನ್ಸಲ್ಲಿರೋ ವಿಷಯ ಮಾತಾಗಿ ಬರೋದಕ್ಕೆ ಕಾರಣ ಇದೆ. ಶಿವಾನಿ ಮೆಟ್ಲು ಇಳ್ಕೊಂಡು ಕೆಳಗಡೆ ಬರುವಾಗ ಕಾಲ್ ಜಾರಿ ಬಿದ್ಬಿಟ್ಲು. ಆವಾಗ ನಮಗೆ ಸ್ವಲ್ಪ ಗಾಬರಿ ಇರುತ್ತಲ್ಲ, ಅದಕ್ಕೋಸ್ಕರ ಕೇಳಿದ್ವಿ ಅಷ್ಟೇ. ಅದು ಅಲ್ಲದೆ ನಮ್ಮ ಪಕ್ಕದ ಮನೆ ಅಜ್ಜಿ ಅವಳು ನಾಡಿ ಮಿಡಿತ ನೋಡಿ ಅವಳು ಬಸರಿನೇ ಅಲ್ಲ ಅಂತ ಹೇಳ್ಬಿಟ್ರು. ಅವಾಗಿಂದ ನಮ್ಮೆಲ್ರಿಗೂ ಆತಂಕ, ಅದಕ್ಕೆ ನಿಮ್ಮನ್ನು ಕರೆಸಿದ್ದು. ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಶಿವಾನಿ ಬಸ್ರಿ ಅವ್ರ ಹೊಟ್ಟೆ ಇರೋ ಮಗು ಆರೋಗ್ಯವಾಗಿದೆ. ಆದ್ರೆ ತಾಯಿ ಆರೋಗ್ಯದಲ್ಲಿ ಚೂರು ಏರುಪೇರಿದೆ, ಚೂರು ಬಲಹೀನತೆ, ರಕ್ತಹೀನತೆ ಇದೆ. ನಾನೊಂದು ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಎಲ್ಲ ತಂದ್ಕೊಡಿ. ನೀವೇ ಏನೇನೋ ಮಾತಾಡಿ ಪ್ರಾಬ್ಲಮ್ ಸೃಷ್ಟಿ ಮಾಡ್ಕೋಬೇಡಿ, ಅವ್ರು ಆರಾಮಾಗಿದ್ದಾರೆ. ದಿಗ್ವಿಜಯ, ಏನಿದೆಲ್ಲ? ಅವಳು ನೀನು ಸೊಸೆನಾ? ಅಂದ್ರೆ ನಾಗಲೋಕದಿಂದ ಸೇಡ್ ತಿರ್ಸ್ಕೊಳಕ್ ಬಂದಿರೋ ನಾಗಿಣಿನಾ? ನನಗೂ ಏನೂ ಗೊತ್ತಾಗ್ತಿಲ್ಲ, ಏನು ಹೇಳಬೇಕು ಅಂತಲೂ ಅರ್ಥ ಆಗ್ತಿಲ್ಲ. ಅಂದ್ರೆ ಇವಳೇ ನಾಗಿಣಿ. ಅದಕ್ಕೆ ನಾವು ಎಷ್ಟೊಂದು ಸಲ ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟರು ಅವಳು ಬದುಕಿರೋದು. ನೋ, ಈಗಲೇ ಆ ನಿರ್ಧಾರಕ್ಕೆ ಬರೋದು ಬೇಡ. ಇನ್ನೂ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಈಗ ಬಂದಿದ್ಲಲ್ಲ ಡಾಕ್ಟರ್, ತ್ರಿಶೂಲ್ಗೆ ತುಂಬ ಕ್ಲೋಸ್. ಅವನು ಹೀಗೆ ಹೇಳು ಅಂತ ಹೇಳಿಸಿರ್ಬೋದು. ಇದಕ್ಕೆ ಬೇರೆ ಏನಾದರೂ ಪ್ಲಾನ್ ಮಾಡೋಣ.
ಈಗ ತಿರಾಳ ಆಯ್ತು ಕಣೋ, ಮನ್ಸಿಗೆ ಸಮಾಧಾನ ಆಯ್ತು. ಎಲ್ಲಿ ಡಾಕ್ಟ್ರು ಶೈಲು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳ್ಬಿಡ್ತಾರೋ ಅಂತ ತುಂಬಾ ಭಯದಲ್ಲಿದ್ದೆ. ಹೇಗೋ ಏನೋ ಮಾಡಿ ಡಾಕ್ಟರ್ ಬಾಯಿಂದ ಸುಳ್ಳು ಹೇಳ್ಸ್ತಲ್ಲ, ಅಷ್ಟೇ ಸಾಕು. ಅಮ್ಮ, ನಾನು ನಿನ್ನ ಜೊತೆನೇ ಇದ್ದಲ್ವೇನಮ್ಮ? ನಾನು ಯಾವಾಗ ಅವ್ರ ಹತ್ರ ಹೋಗಿ ಸುಳ್ಳು ಹೇಳಿ ಅಂತ ಹೇಳಿದೆ? ಅಮ್ಮ, ನನಗೇನು ಗೊತ್ತಿಲ್ಲ. ಹಾಗಾದ್ರೆ ಡಾಕ್ಟರ್ ಸುಮ್ಮನೆ ಹೇಳಿದ್ರ? ಗೊತ್ತಿಲ್ಲಮ್ಮ, ನಾನೇನು ಡಾಕ್ಟರ್ ಹತ್ರ ಹೋಗಿ ಸುಳ್ಳು ಹೇಳಿ ಅಂತ ಏನೂ ಹೇಳಿಲ್ಲ. ಆದರೆ ಶೈಲು ಬಸರಿ ಅಂತ ಡಾಕ್ಟರ್ ಯಾಕೆ ಹೇಳಿದ್ರು? ಆದರೆ ನಾನು ಅಂದ್ಕೊಂಡಿದ್ದು ಶೈಲುನೆಲ್ಲ ಕರೆಕ್ಟಾಗಿ ನೋಡಿ ಅವಳು ಬಸರಿ ಅಲ್ಲ ಅಂತ ಹೇಳ್ತಾರೆ ಅಂದ್ಕೊಂಡಿದ್ದೆ. ಆಗಿದ್ದೆ ಬೇರೆನಮ್ಮ. ಅವ್ರು ಹಾಗೆ ಹೇಳಿದಾರಂದ್ರೆ ಶೈಲು ನಿಜವಾಗ್ಲೂ ಪ್ರೆಗ್ನೆಂಟ್ ಏನೋ? ಅಮ್ಮ, ನನಗೂ ಅದೇ ಗೊತ್ತಾಗ್ತಲ್ಲಮ್ಮ. ಏನೋ ಪ್ರಾಬ್ಲಮ್ ಆಗಿದೆ. ಹಾಗಾದ್ರೆ ಮತ್ತೇನು ಇದೆಲ್ಲ? ಶಿವಾನಿ ಬದುಕಿಲ್ಲ ಅನ್ನೋದು ಸತ್ಯ, ಅವಳ ಸಾವನ್ನ ನೀನ್ ಕಣ್ಣಾರೆ ಕಂಡಿದ್ದು ಸತ್ಯ, ಅವಳನ್ನ ಸುಟ್ಟಾಗಿದ್ದ ಜಾಗದಿಂದ ನೀನ್ ಮಾಂಗಲ್ಯ ತಂದಿದ್ದೆ ತಾನೆ. ಶೈಲು ನಾಟಕದೋಳು ಅನ್ನೋ ಸತ್ಯ ನನಗೆ ನಿನಗೆ ಮಾತ್ರ ಗೊತ್ತು. ಆದ್ರೆ ಇವಾಗ ನೋಡಿದ್ರೆ ಅವಳು ಪ್ರೆಗ್ನೆಂಟ್ ಅಂತಿದ್ದಾರೆ. ನನಗೇನು ಗೊತ್ತಾಗ್ತಲ್ಲಮ್ಮ. ಡಾಕ್ಟ್ರ್ ಅವಳನ್ನು ನೋಡಿ ಹೇಗಾದರೂ ಮಾಡಿ ಅವಳು ಪ್ರೆಗ್ನೆಂಟು ಅಂತ ಹೇಳಿ ಅಂತ ಮನಸ್ಸು ಬಯಸ್ತಾ ಇತ್ತು. ಆದರೆ ಇವಾಗ ನಾನು ಬಯಸಿದ್ದೀನಿ ಡಾಕ್ಟ್ರ್ ಹೇಳ್ಬಿಟ್ರು. ಇನ್ನೂ ಜಾಸ್ತಿ ಟೆನ್ಷನ್ ಆಗ್ತದೆ. ನನ್ನ ಬದುಕಲ್ಲಿ ಏನು ನಡೀತದೆ ಅಂತಲೇ ಗೊತ್ತಾಗ್ತಲ್ಲಮ್ಮ. ತ್ರಿಶೂಲ್, ಹಾ ಹೇಳಿ ಚಿಕ್ಕಮಾವ. ತ್ರಿಶೂಲಲ್ಲಿ ಇಲ್ಲೇ ಎಲ್ಲೋ ಇರ್ಬೇಕಲ್ಲ, ಹೇಳಿ ಏನ್ ವಿಷಯ? ಏನಿಲ್ಲ, ಡಾಕ್ಟರ್ ಹತ್ರ ಮಾತಾಡಿದೆ. ಅವರು ಹೆಲ್ತ್ ಏನು ಇಶ್ಯೂ ಇಲ್ಲ, ಚೆನ್ನಾಗಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ನಿಮ್ಮ ಬಾಡಿ ಸ್ವಲ್ಪ ವೀಕ್ ಆಗಿದೆ ಅಂತ ಹೇಳಿದರು. ಹಾಗಾಗಿ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕಂತೆ. ನಾನೆಲ್ಲ ಮಾತಾಡಿದ್ದೀನಿ. ಸಿಟಿ ಹಾಸ್ಪಿಟ್ಲಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬಿಡಿ. ತ್ರಿಶೂಲ್ ಜೊತೆ ಹೋಗಿ. ಸ್ಕ್ಯಾನಿಂಗ್? ಸ್ಕ್ಯಾನಿಂಗಾ? ಅರೆ, ಸ್ಕ್ಯಾನಿಂಗ್ ಅಂದ ತಕ್ಷಣ ಇಬ್ರು ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಇದರಲ್ಲಿ ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಪ್ರೆಗ್ನೆಂಟ್ ಇದ್ದಾರೆ ಅಂತಂದಾಗ ಇದೆಲ್ಲ ಯೂಶುವಲ್ ಪ್ರೊಸೀಜರ್ಸ್ ಅಲ್ವಾ? ಇಬ್ರು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಿಡಿ. ಅಲ್ಲ, ಯಾಕೆ ಡಾಕ್ಟರ್ ಬಂದು ಚೆಕಪ್ ಮಾಡೋ ಹೋದ್ರಲ್ಲ? ಹಾಂ, ಚೆಕಪ್ ಮಾಡಿದರು. ಆದರೆ ಹೋಗುವಾಗ ಏನು ಹೇಳಿದರು? ಬಾಡಿ ವೀಕ್ ಆಗಿದೆ ಅಂತ ತಾನೆ. ಅಲ್ಲ, ಒಂದು ಸ್ಕ್ಯಾನಿಂಗ್ ಮಾಡಿಸೋದ್ರಲ್ಲಿ ಏನು ಪ್ರಾಬ್ಲಮ್ ಇದೆ? ಯಾಕೆ ಇಷ್ಟೊಂದು ಕೇರ್ಲೆಸ್ನೆಸ್? ಜೊತೆಗೆ ನಾನು ಬರಲ್ಲ? ಅಯ್ಯೋ, ಬೇಡ ಬೇಡ, ನಾವಿಬ್ರು ಹೋಗಿ ಬರ್ತೀವಿ. ಬಮ್ಮ ನಾವು ಹೋಗಿ ಬರ್ತೀವಿ. ಜೀರೋ, ಯಾಕಿಷ್ಟು ಟೆನ್ಷನ್ ಆಗಿದೆಯಾ ಗುರು? ಅಲ್ಲಿ ಸ್ಕ್ಯಾನಿಂಗ್ ಮಾಡೋ ಡಾಕ್ಟರ್ ನಿನಗೆ ಗೊತ್ತಿಲ್ವಾ? ಓ, ಗೊತ್ತಿಲ್ವಾ? ಅದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಕೂತಿದ್ಯಾ? ಇಲ್ಲ ಇಲ್ಲ, ಅವರು ನನಗೆ ಗೊತ್ತು, ತುಂಬಾ ಚೆನ್ನಾಗಿ ಗೊತ್ತು. ಅವರು ನಮ್ಮ ಫ್ಯಾಮಿಲಿ ಡಾಕ್ಟ್ರು. ಮತ್ತ್ಯಾಕ್ ಚಿಂತೆ? ನಾವೀಗ ಹೋಗೋದು, ಸ್ಕ್ಯಾನಿಂಗ್ ಮಾಡಿಸೋದು, ಆಸ್ಪತ್ರೆಯಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋದು. ಅಷ್ಟರಲ್ಲಿ ಅವರು ಡೂಪ್ಲಿಕೇಟ್ ರಿಪೋರ್ಟ್ ತಂದು ಕೊಡ್ತಾರೆ. ಅದನ್ನ ತಗೊಂಡು ಹೋಗಿ ಮನೆಯವ್ರಿಗೆಲ್ಲ ತೋರ್ಸೋದು ಅಷ್ಟೇ. ಈಗ ಸ್ಕ್ಯಾನಿಂಗ್ ಮಾಡಿದಾಗ ಇವಳು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದ ತಕ್ಷಣ ಇವಳು ಶಿವಾನಿ ಅಲ್ಲ ಅಂತ ಅನ್ನೋದು ಗೊತ್ತಾಗ್ಬಿಡುತ್ತೆ. ಏನ್ ಮಾಡ್ಲಿ? ಹಲೋ ಡಾಕ್ಟರ್ ನಮಸ್ತೆ, ನಾನು ಧನಂಜಯ್ ಮಾತಾಡ್ತಿರೋದು, ದಿಗ್ವಿಜಯ್ ಬ್ರದರ್. ಹೇಳಿ ಧನಂಜಯ್ ಅವರೇ. ತ್ರಿಶೂಲ್ ಮಿಸ್ಸಸ್ ಹಾಸ್ಪಿಟಲ್ಗೆ ಬರ್ತಿದ್ದಾರೆ ಚೆಕಪ್ ಅಂತೇಳಿ. ಸ್ವಲ್ಪ ಸ್ಕ್ಯಾನಿಂಗ್ ಆಗಬೇಕಾಗಿತ್ತು. ಒಳ್ಳೆಯದು. ನೋಡಿ, ಸ್ವಲ್ಪ ಇಂಟೆನ್ಸಿವ್ ಆಗಿ ಚೆಕಪ್ ಮಾಡಿ, ಹಾಗೆ ಸ್ಕ್ಯಾನಿಂಗ್ ನೋಡಿ ತಾಯಿ ಮತ್ತು ಮಗು ಕಂಡೀಷನ್ ಹೇಗಿದೆ ಅಂತೇಳಿ ಇಮಿಡಿಯೇಟ್ ತಿಳಿಸ್ಬಿಡಿ. ಎನಿ ಪ್ರಾಬ್ಲಮ್? ನಮ್ಮ ಸೊಸೆಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಹುಡುಗ ಬುದ್ಧಿ ಹೇಳಿದ್ರು ಕೇಳೋದಿಲ್ಲ. ಆಮೇಲೆ ಅಲ್ಲಿ ರಿಪೋರ್ಟ್ ಏನಾಗುತ್ತೋ ಅದನ್ನು ಸರಿಯಾಗಿ ನಮಗೆ ಕಮ್ಯುನಿಕೇಟ್ ಮಾಡೋದಿಲ್ಲ. ಆದರೆ ಹಿರಿಯರಾದ ನಾವು ಹಾಗೆ ಇರೋದಕ್ಕಾಗೋದಿಲ್ವಲ್ಲ.
ಹಾಗಾಗಿ ಈ ಸಲ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ ತಕ್ಷಣ ಅವ್ರಿಗೂ ಒಂದು ಕಾಪಿ ಕೊಡೋದ್ರ ಜೊತೆಗೆ ಮನೆಗೂ ಒಂದು ಕಾಪಿ ಕಳಿಸ್ಕೊಡಿ. ಯಾಕೆಂದರೆ ಓ ಓಕೆ ಓಕೆ, ಅರ್ಥ ಆಯಿತು. ಗುಡ್. ಇಷ್ಟು ಕೇರ್ ಇರಬೇಕು. ಸ್ಕ್ಯಾನಿಂಗ್ ಆದ ತಕ್ಷಣ ರಿಪೋರ್ಟ್ನ ನಾನು ಅಪ್ಡೇಟ್ ಮಾಡ್ತೀನಿ, ತಕ್ಷಣ ನಮ್ಮ ಹಾಸ್ಪಿಟಲಿಂದ ಕಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಯಾರು ಡಾಕ್ಟರ್ ಫೋನ್ ಮಾಡಿದ್ದು? ದಿಗ್ವಿಜಯ್ ಅವ್ರ ತಮ್ಮ ಧನಂಜಯ್ ಫೋನ್ ಮಾಡಿದ್ರು. ದಿಗ್ವಿಜಯ್ ಅವ್ರ ಮಗ ತ್ರಿಶೂಲ್ ಅವ್ರ ವೈಫ್ನ ಸ್ಕ್ಯಾನಿಂಗ್ಗೆ ಕರ್ಕೊಂಡು ಬರ್ತಾ ಇದ್ದಾರಂತೆ. ನಾನು ಈಗಷ್ಟೇ ಅವ್ರ ಮನೆಗೆ ಹೋಗಿ ಬಂದೆ, ಚೆಕಪ್ ಮಾಡಿ ಬಂದೆ, ಎಲ್ಲ ಸರಿ ಇದೆ ಅಲ್ಲ ಡಾಕ್ಟರ್? ದೊಡ್ಡ ಮನೆಯವರಲ್ವಾ, ಸೊಸೆ ಮೇಲೆ ಕನ್ಸರ್ನ್ ಜಾಸ್ತಿ. ಎನಿವೆ ಒಂದ್ಸತಿ ನಾವು ಸ್ಕ್ಯಾನಿಂಗ್ ಮಾಡಿ ರಿಪೋರ್ಟ್ ಕಳಿಸ್ಕೊಡೋಣ. ಏ ಜೀರೋ, ನಾವು ಮುಂಚೆ ಯಾವತ್ತಾದರೂ ಆಸ್ಪತ್ರೆಗೆ ಬಂದಿದ್ವಾ? ಇಲ್ಲ ಇಲ್ವಲ್ಲ, ಯಾಕೆ? ಇಲ್ವಾ? ಮತ್ ನನಗೆ ಯಾಕೆ ನಾವಿಬ್ರು ಮುಂಚೆ ಒಂದ್ಸತಿ ಆಸ್ಪತ್ರೆಗೆ ಬಂದಿದ್ವಿ ಅಂತ ಅನ್ನಿಸ್ತಾ ಇದೆ? ಅದು ಇಲ್ಲ, ನಾನು ನಿನ್ನ ಜೊತೆಗೆ ಯಾವತ್ತು ಹಾಸ್ಪಿಟ್ಲಿಗೆ ಬಂದಿಲ್ವಲ್ಲ. ಓ, ಹಾಗಾದ್ರೆ ನನ್ ಭ್ರಮೆ ಇರ್ಬೇಕು. ಬಾ ಹೋಗೋಣ. ಏನಾಯ್ತು ಮತ್ತೆ? ಯಾಕೆ ಗುರು ಟೆನ್ಷನ್ ಮಾಡ್ಕೊಂಡಿದ್ಯಾ? ಸ್ಕ್ಯಾನಿಂಗ್ ಮಾಡೋದು ನನಗೆ. ಬಾ ಹೋಗೋಣ. ಓ, ನಾನಿವಾಗ ಪ್ರೆಗ್ನೆಂಟ್ ಅಲ್ವಾ? ಹಂಗೆ ನಡೀತೇನೆ. ಹಾ, ಹಿಂಗೆ. ಶೈಲು, ಕ್ಯಾರೆಕ್ಟರ್ ಇಂಪಾರ್ಟೆಂಟು. ಬಾ ಡಾಕ್ಟ್ರೇ. ತ್ರಿಶೂಲ್, ಹಲೋ. ಹಲೋ. ನಿಮ್ಮ ಚಿಕ್ಕಪ್ಪ ಫೋನ್ ಮಾಡಿದ್ರು. ಹಾಯ್ ಶಿವಾನಿ. ನಮಸ್ತೆ. ಬನ್ನಿ. ಏನು ಮಾಡ್ತಿದ್ದೀರಾ ಡಾಕ್ಟ್ರೇ? ಹಾಗೆ ಮಾಡ್ಬೋದಲ್ಲ? ನಾನು ಜನರಲ್ ಚೆಕಪ್ ಮಾಡ್ತಾ ಇಲ್ಲ, ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀನಿ. ಓಕೆ? ಯಾಕಪ್ಪ ತ್ರಿಶೂಲ್ ಅಲ್ಲೇ ನಿಂತ್ಕೊಂಡಿದ್ಯಾ? ಮಗನ್ ನೋಡ ಆಸೆ ಇಲ್ವಾ ನಿನಗೆ? ಬಾ ಒಳಗಡೆ. ಅವತ್ತು ನನ್ನ ಪುಟ್ಟ ಮಗುನ ನನ್ನ ಜೀವನದಲ್ಲಿ ಮೊದಲನೇ ಸತಿ ನೋಡ್ತಾ ಇದ್ದೀನಿ. ತುಂಬಾ ಸಂಭ್ರಮ ಪಡೋ ಕ್ಷಣ ಅಂತ ಅನ್ಕೊಂಡಿದ್ದೆ. ಆಗ ನನ್ನ ಶಿವಾನಿ ನನ್ನ ಜೊತೆಗಿದ್ಲು. ಈಗ ಅವಳೇ ಇಲ್ಲ. ಕಚ್ಚುಗುಳಿ ಆಗ್ತದೆ. ಯಾಕಪ್ಪ ತ್ರಿಶೂಲ್ ಆ ಕಡೆ ತಿರ್ಕೊಂಡ್ಬಿಟ್ಟಿದ್ಯಾ? ಇಲ್ಲಿ ನೋಡು. ನೋಡ್ತೀನಿ ಡಾಕ್ಟರ್. ಏನಾಯ್ತಪ್ಪ? ಡಾಕ್ಟರ್, ಇದು ಸ್ಕ್ಯಾನಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಸರಿಯಾಗಿದೆ ತಾನೆ? ಸ್ಕ್ಯಾನಿಂಗ್ ಎಕ್ವಿಪ್ಮೆಂಟ್ ಎಲ್ಲ ಕರೆಕ್ಟಾಗೇ ಇದೆ. ಯಾಕೆ ಕೇಳ್ತಿದ್ಯಾ? ಹೌದಾ? ಎಲ್ಲ ಸರಿಯಾಗಿದೆಯಾ ಡಾಕ್ಟರ್? ಪ್ಲೀಸ್ ಇನ್ನೊಂದ್ಸರಿ ಸ್ಕ್ಯಾನ್ ಮಾಡ್ತೀರಾ? ಪ್ಲೀಸ್ 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 ಡಾಕ್ಟರ್. ಸರಿ. ಥ್ಯಾಂಕ್ ಯು. ಡಾಕ್ಟರ್ 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 ಇಲ್ಲಿ. ಹೌದು, ಮಗು. ಯಾರು ಮಗು ನೋಡಿ ನಿನ್ನಷ್ಟು ಎಕ್ಸೈಟ್ ಆಗಲಿಲ್ಲ. ಡಾಕ್ಟರ್, ನೀವು ಸರಿಯಾಗಿ ನೋಡ್ತಾ ಇದ್ದೀರಲ್ವಾ? ಹಾ, ಏನಾಯ್ತು ನಿಮಗೆ?
ಡಾಕ್ಟರ್ ಇನ್ನೊಂದು ಪ್ಲೀಸ್ 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 ಡಾಕ್ಟರ್ ಇನ್ನೊಂದ್ಸರಿ ಸ್ಕ್ಯಾನ್ ಮಾಡಿ. ಸರಿ. ದೇವ್ರೆ ನಾನು ಆವಾಗಲೇ ನೋಡಿದ ಸುಳ್ಳಾಗಿರ್ರಿ, ನಿಜ ಇವಾಗ ನನ್ನ ಕಣ್ಣು ಕಾಣಿಸ್ಲಿ. ನೋಡ್ಕೊಳ್ಳಿ. ಡಾಕ್ಟರ್ ಇಲ್ಲಿ ನೋಡಿ, ನಿಮಗೇನು ಕಾಣಿಸ್ತಾ ಇದೆ? ಮಗು ಕಾಣಿಸ್ತಿದೆ, ಇನ್ನೇನು ಕಾಣಿಸುತ್ತೆ? ಡಾಕ್ಟರ್ ಸರಿಯಾಗಿ ನೋಡ್ತಾ ಇದ್ದೀರಲ್ವಾ? ಮಗುನೇ ತಾನೇ? ತ್ರಿಶೂಲ್, ಮಗು ಇನ್ ಹೇಗೆ ಕಾಣಿಸುತ್ತೆ? ಈ ಸ್ಟೇಜಲ್ಲಿ ಹೀಗೆ ಕಾಣಿಸೋದು. ಯಾಕಪ್ಪ ತ್ರಿಶೂಲ್, ಮಗುನ್ ನೋಡಿ ಸಂತೋಷ ಆಗ್ಲಿಲ್ವಾ? ಓ, ಸ್ಕ್ಯಾನಿಂಗ್ ಮಾಡುವಾಗ ಮಗುಗೆ ಕಣ್ಣು ಮೂಗು ಎಲ್ಲ ಬಂದು ತುಂಬಾ ಮುದ್ದಾಗಿರುತ್ತೆ ಅನ್ಕೊಂಡ್ಯಾ? ಹೌದು ಡಾಕ್ಟರ್. ಈ ಸ್ಟೇಜಲ್ಲಿ ಇಷ್ಟೇ ಕಾಣಿಸೋದು, ಹೀಗೆ ಇರೋದು. ಒಂದು ನಿಮಿಷ ಬಂದೆ. ಭೋಲೆನಾಥ, ಮಂಜುನಾಥ, ನಟರಾಜ, ನಿನ್ನಲ್ಲಿ ಅವಳ ಕೊರಳ ಮಾಲೆ ಆಯ್ತಲ್ಲ, ನಿನ್ನ ತ್ರಿನೇತ್ರಾಗ್ನಿಯಿಂದ ಮರೆವಿನ ಪೊರೆ ಕಳಚಿ ಸುಟ್ಟು ಹಾಕಿದೆಯ ಮಹೇಶ್ವರ. ಇನ್ನು ದುಷ್ಟ ಕೂಟಗಳ ಅಟ್ಟಹಾಸ ಮುಗಿಯುವ ಸಮಯ ಬಂದಿತು. ನಾಗಿಣಿಯ ರಣನರ್ತನಕ್ಕೆ ಸಕಲ ದುಷ್ಟ ಕೂಟಗಳು ಸರ್ವನಾಶವಾಗುವ ಸಮಯ ಬಂತ. ಅವಳೇ ಇವಳೇ ಅವಳ, ಅಥವಾ ಅವಳೇ ಸತ್ಯವ, ಅಥವಾ ಸತ್ಯದ ಮುಖವಾಡವೇ ಸತ್ಯವೆಂದಾದರೆ ಅವಳ ಹೊಟ್ಟೆಯಲ್ಲಿರುವ ಮಗು ಮಿಥ್ಯವಾ? ಹಲೋ, ಹೇಳಮ್ಮ. ತ್ರಿಶೂಲ್, ಎಲ್ಲೋ ಇದೆಯಾ? ಹಾಸ್ಪಿಟ್ಲ್, ಹೇಳಮ್ಮ. ಏನಪ್ಪ ಆಯ್ತು? ಏನು ತೊಂದರೆ ಇಲ್ಲ ತಾನೆ? ಇಲ್ಲಿಗೆ ಬಂದು ಡಾಕ್ಟ್ರು ಶೈಲು ಪ್ರೆಗ್ನೆಂಟ್ ಅಂತ ಹೇಳಿದ್ರು, ಅವ್ರು ಹೇಳಿದ್ ಸುಮ್ಮನೆ ತಾನೆ? ಇಲ್ಲಮ್ಮ, ಅವ್ರು ನಿಜಾನೇ ಹೇಳಿದ್ದಾರೆ. ಇಲ್ಲಿ ಶೈಲು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದಾಳಮ್ಮ. ತ್ರಿಶೂಲ್, ನೀನ್ ಹೇಳ್ತಿರೋದು? ಅಮ್ಮ ನಿಜಾನಮ್ಮ, ನಾನು ಹೇಳ್ತಾ ಇರೋದು ನಿಜ. ಸ್ಕ್ಯಾನಿಂಗ್ ಅಲ್ಲಿ ನೋಡಿದ್ರೆ ನಾನು ಇವಾಗ ನಿನ್ನ ಹತ್ರ ಹೇಳ್ತಾ ಇರೋದು. ಈ ಶೈಲುನೇ ನನ್ನ ಶಿವಾನಿ ಅಂತ ಅನಿಸ್ತಾ ಇದೆಯಮ್ಮ. ಏನು ಹೇಳ್ತಿದ್ಯಾ? ಶಿವಾನಿ ಪ್ರೆಗ್ನೆಂಟ್ ಆದ್ಲು ಅಂದ್ ಮಾತ್ರಕ್ಕೆ ಇವಳು ಶಿವಾನಿ ಆಗೋದಕ್ಕೆ ಹೇಗೆ ಸಾಧ್ಯ? ಕಾರಣ ಇದೆಯಮ್ಮ. ಕಾರಣ ಇದೆ ಅಂದ್ರೆ ಏನು ಕಾರಣ? ಕಾರಣ ಅಮ್ಮ, ಇಬ್ರು ಹೊಟ್ಟೆಲು ನಾನು ನೋಡಿದ ಮಗು. ಏನು? ಅಮ್ಮ ಅದು ಏನಿಲ್ಲಮ್ಮ, ಏನಿಲ್ಲ. ಅದು ಕರಿತಾ ಇದಾರಮ್ಮ. ನಾನು ಹೋಗಿ ಬರ್ತೀನಿ. ನಾನು ಆಮೇಲೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ? ಏನಾಗ್ತಾ ಇದೆ? ಶೈಲು ಪ್ರೆಗ್ನೆಂಟ್ ಅಂತ ಅವಳೇ ಶಿವಾನಿ ಅಂತ ಹೇಳ್ತಿದ್ದಾನೆ. ಅವಳೇ ಶಿವಾನಿ ಅಂತ ಹೇಳೋಕೆ ಏನ್ ಕಾರಣ ಇರ್ಬೋದು? ಡಾಕ್ಟ್ರೆ, ಯಾಕೆ ಸುಮ್ಮನೆ ಟೈಮ್ ವೇಸ್ಟು? ನಾನು ಹೊರಡ್ಬೋದಾ? ಏನಮ್ಮ ನೀನು ಹೀಗೆ ಹೇಳ್ತಿದ್ಯಲ್ಲ, ನಿನ್ ಬೇಬಿ ನೋಡಲ್ವಾ? ಬೇಬಿ? ನಿನಗೆ ಬೇಬಿ ನೋಡ್ಬೇಕನ್ನಿಸ್ತಿಲ್ವಾ? ಬೇಬಿನಾ? ಬೇಬಿ ಎಲ್ಲಿದೆ? ಅಲ್ಲೆಲ್ಲಿ ನೋಡ್ತಿದ್ಯಮ್ಮ? ಇಲ್ಲಿ ನೋಡು. ಮಗು? ಹಾ, ಮಗು. ಅದೇ
ಅದು ಹೇಗೆ ಇಲ್ಲಿ? ಏನಮ್ಮ, ಈಗಿನ ಕಾಲದ ಹುಡುಗಿರು ಡಾಕ್ಟರ್ಗೆ ಹೇಗೆ ಆಪರೇಷನ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ನೀನು ನೋಡಿದ್ರೆ ಹೀಗೆ ಕೇಳ್ತಿದೀಯಾ? ಅಲ್ಲ ಡಾಕ್ಟ್ರೇ, ಮಗು ತುಂಬ ಚೆನ್ನಾಗಿದೆ, ಅದಕ್ಕೆ ಕೇಳಿದೆ. ಯಾರ ಮಗು? ನಿನ್ನ ಹೊಟ್ಟೆನಲ್ಲಿರೋ ಮಗುಮ, ನಿನ್ನ ಮಗು. ಏನ? ನನ್ನ ಮಗುನಾ? ಅದೇಂಗ್ ಡಾಕ್ಟ್ರೆ ಸಾಧ್ಯ? ಇದೇನಮ್ಮ ಹೀಗೆ ಕೇಳ್ತಿದ್ಯಾ? ಅದಕ್ಕೆ ಮನೆಯವರು ಅಷ್ಟೊಂದು ಗಾಬರಿ ಆಗೋದು ಅನ್ಸತ್ತೆ. ನಿನ್ನ ತಮಾಷೆ, ನಿನ್ನ ಗಾಬರಿ, ಅದಕ್ಕೆ ತಕ್ಕ ಹಾಗೆ ಆ ತ್ರಿಶೂಲ್ ಕೂಡ ಹಾಗೇ ಇದ್ದಾನೆ. ನೀವಿಬ್ರು ಹುಡುಗಾಟಕ್ಕೆ ಮನೆಯವ್ರು ಟೆನ್ಷನ್ ಆಗದೆ ಇರ್ತಾರ ಹೇಳು? ಬೇಬಿಗೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಫೈನ್. ಮಗು ಹೆಲ್ದಿ ಆಗಿದೆ. ಒಂದಿಷ್ಟು ಮಾತ್ರೆ ಬರ್ಕೊಡ್ತೀನಿ, ಟೈಮ್ಗೆ ಸರಿಯಾಗಿ ತಗೊಳ್ಳಿ. ಓಕೆ? ನೀವು ಮಗುನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಬೇರೆ ತಾಯಿರಿಗೆ ಮಾದರಿ ಆಗ್ಬೋದು.